हजारो वर्षांपूर्वी तीर्थंकरांनी दिलेल्या शांतता आणि अहिंसेच्या संदेशाचे पालन करत जैन धर्म हा सर्वांसाठी आदर्श ठरला आहे. जैन धर्माच्या तत्वांचे पालन केले तर कायदा व सुव्यवस्थेला कधीही बाधा येणार नाही, असे मत बेळगावचे पोलीस अधीक्षक के रामराजन यांनी व्यक्त केले. आचार्य श्री धर्मसेन मुनी यांच्या सानिध्यात बेळगावच्या ऐतिहासिक कमल बस्ती येथे आयोजित धर्मचक्र आराधना महोत्सवाचा आज समारोप झाला. या निमित्ताने झालेल्या कलशाभिषेक समारोप सोहळ्याचे अध्यक्षस्थान सुनील हनुमन्नावर यांनी भूषवले. कार्यक्रमाला जिल्हा परिषद मुख्य कार्यकारी अधिकारी राहुल शिंदे, कॅन्टोन्मेंट बोर्डचे मुख्य कार्यकारी अधिकारी मचलवार सुदाम हरिविजय, पोलीस अधीक्षक के रामराजन, उद्योगपती पी दोड्डण्णावर, गोपाल जिनकोंड, अप्पासाहेब कलमणी, धन्यकुमार कस्तुरी, पद्मश्री हनुमन्नावर, महोत्सव समितीचे सचिव हिराचंद कलमणी, कुंतीनाथ कलमणी, पद्मराज वैजनगर, अभय अवलक्की आदी मान्यवर उपस्थित होते. पोलीस अधीक्षक के रामराजन यांनी सांगितले की धर्मचक्र आराधना महोत्सवात सहभागी होताना शांततेचा अनुभव मिळाला. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ನಮ್ಮ ಅಧಿಕಾರಿ ಮಿತ್ರರಾದ ರಾಹುಲ್ ಶಿಂದೆ ಅವರೇ ಮತ್ತು ಇನ್ನೊಬ್ಬ ಮಿತ್ರರು, ನಮ್ಮ ಹಿರಿಯರು, ಜೈನ್ ಸಮುದಾಯ ಹಿರಿಯರು ಎಲ್ಲರಿಗೂ ಮತ್ತು ನಮ್ಮ ಆತ್ಮೀಯರು ಸುನೀಲ್ ಸಾಹೇಬರಕ್ಕೂ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಬರಬೇಕಾಯಿತು, ನಿನ್ನೆ ಬೇರೆ ಬೇರೆ ಕೆಲಸಗಳು ಒತ್ತಡ ಇರೋದ್ರಿಂದ ಬರೋಕ್ಕಾಗಿಲ್ಲ. ಇಲ್ಲಿ ಬರುವಾಗ ನಾವು ದೇವಸ್ಥಾನ ಹೋಗೋದ ಥರ ನಮಗೊಂದು ಇತ್ತು. ಬಟ್ ಆದರೆ ಇಲ್ಲಿ ಬಂದಾದ್ಮೇಲೆ ಭಾರಿ ಒಂದು ಶಾಂತಿ ಕಾಣ್ತಾ ಇದೆ. ಇಲ್ಲಿ ಇರೋ ಒಂದು ವಾತಾವರಣ, ಇಲ್ಲಿ ನಮ್ಮ ಕಮಲ್ ಬಸಂತಿ ಇರಲಿ, ಒಂದು ಎಂಟೈರ್ ವಾತಾವರಣನೇ ಒಂದು ಶಾಂತಿಯುತ ರೀತಿಯಲ್ಲಿ ಇದೆ. ಈ ಜಗತ್ತಲ್ಲಿ ಒಂದು ಸಮುದಾಯ ಈ ಎಂಟೈರ್ ವರ್ಲ್ಡ್ಗೆ ಒಂದು ಕೊಟ್ಟಿರುವ ಒಂದು ಉತ್ತಮ ಎಷ್ಟೋ ಸಲಹೆ ಸೂಚನೆಗಳು. ಆ ಕಾಲದಲ್ಲಿ 3,000 ವರ್ಷಕ್ಕೆ ಹಿಂದೆ ಒಂದು ಸಮುದಾಯ ಹಿಂಗೆ ಇರಬೇಕಂದ್ರೆ ಹೇಳುವುದಕ್ಕೆ ತೀರ್ಥಂಕರಾಸ 24 ದೇವರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಈ ಸಮುದಾಯಕ್ಕೆ ಇದೆ. ಆ ಕಾಲದಲ್ಲಿ ಎಷ್ಟು ಪೊಲೀಸ್ ಎಲ್ಲ ಇಟ್ಕೊಂಡು ಜೀಪ್ ಇರಲ್ಲ, ಬಸ್ ಇರಲ್ಲ. ಇಲ್ಲಿ ಗಲಾಟೆ ಆಗಿದೆ ಅಂದ್ರೆ ನಾವು ಹೋಗಿ ತಕ್ಷಣ ಎಲ್ಲ ಗಲಾಟೆ ಸರಿಪಡಿಸೋದಕ್ಕೆ ಸಮುದಾಯನೇ ಸರಿ ಇರಬೇಕು. ಸಮುದಾಯದಲ್ಲಿ ಗಲಾಟೆನೇ ಆಗಬಾರ್ದು, ಅವರವರು ಸರಿ ಇರಬೇಕು. ರೈಟ್ ಕಂಡಕ್ಟ್. ನೀವು ಸರಿ ಇರಿ. ನೀವು ಸರಿ ಇರುವಾಗ ಜಾಗದಲ್ಲಿ ಏನೂ ಆಗಲ್ಲ, ಈ ಭೂಮಿಯಲ್ಲಿ ಬೇರೆ ಏನೂ ಆಗಲ್ಲ. ನಾವೆಲ್ಲ ಸರಿ ಇರ್ತೇವೆ, ಒಬ್ಬರೊಬ್ಬರು ವ್ಯಕ್ತಿ ಸರಿ ಇರಬೇಕು. ನಾವು ಇವತ್ತು ಎಲ್ಲ ಹೇಳ್ತೀವಲ್ಲ, ಸೊ ಎಲ್ಲ ಸರಿಪಡಿಸಬೇಕಂದ್ರೆ ನಾವು ಸರಿ ಇರಬೇಕು. ಇದನ್ನು ಹೇಳಿಕೊಟ್ಟಿರುವ ಒಂದು ಸಮುದಾಯ ನಮ್ಮ ಜೈನ ಸಮುದಾಯ. ನಾನು ಇವತ್ತು ಪೊಲೀಸಲ್ಲಿ ಸೇರಿ 9 ವರ್ಷ ಆಗಿದೆ. 9 ವರ್ಷ ದಾಟಿ ಈಗ ನಡೀತಾ ಇದೆ. ಎಲ್ಲಿ ಜೈನ ಸಮುದಾಯದವರು ಗಲಾಟೆ ಮಾಡಿದ್ರು, ಕೊಲೆ ಪ್ರಕರಣದಲ್ಲಿ ಏನೋ ಇನ್ವಾಲ್ವ್ ಆಗಿದ್ರು, ಅಲ್ಲಿ ಇಲ್ಲಿ 1-2 ಏನೋ ವ್ಯಕ್ತಿಗೆ ಏನೋ ಆಗಿರಬಹುದು, ಉದ್ದೇಶಪೂರ್ವವಾಗಿ ಒಂದು ದೊಡ್ಡ ಗಲಾಟೆ ಮಾಡಿದ್ರು, ಎಲ್ಲಿ ನಮಗೆ ಗಮನಕ್ಕೆ ಬಂದಿರಲ್ಲ. ನಮ್ಮ ಮಿತ್ರರು ಬಹಳಷ್ಟು ಜನ ಇದ್ದಾರೆ, ನಮ್ಮ ಆಫೀಸರ್ ಮಿತ್ರರು ಇದ್ದಾರೆ, ನಮ್ಮ ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ. ಸೊ ಅವರನ್ನು ಫಾಲೋ ಮಾಡಿ ನಾವು ಕೆಲವೊಂದು ಈಗ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಈಗ ಎಲ್ಲ ಓದಿ ಆದ್ಮೇಲೆ ಮತ್ತೆ ಎಲ್ಲ ಓದಿ ಸೈಂಟಿಫಿಕ್ ಆಗಿ ಕಂಡುಹಿಡಿದು ಈಗ ಒಂದು ಹೇಳ್ತಾ ಇದೀವಿ, ರಾತ್ರಿ ಊಟ ನೀವು ಬೇಗ ಮಾಡಬೇಕು, 9 ಗಂಟೆ ಮೇಲೆ ಮಾಡಬೇಡ. ನಾವು ಈಗ ಕಡಿಮೆ ಮಾಡ್ಕೊಂಡು ಈಗ 7 ಗಂಟೆಗೆ ಬಂದಿದ್ದೀನಿ. ಈಗೆಲ್ಲ ಸೈಂಟಿಫಿಕ್ ಆಗಿ ಈಗ ಕಂಡುಹಿಡಿದು ಹೇಳ್ತಾ ಇದೀವಿ, ನಾನ್ ವೆಜ್ ಜಾಸ್ತಿ ತಿನ್ನಬೇಡ, ರಾತ್ರಿ ಊಟ ಮಾಡಬೇಡ, 10-12 ಗಂಟೆಗೆ ಪಾರ್ಟಿ ಮಾಡಬೇಡ, ಕುಡಿಯಬೇಡ. ಇದೆಲ್ಲ ಸೈಂಟಿಫಿಕ್ ಆಗಿ ಕಂಡುಹಿಡಿತಾರೆ. 2,000 ವರ್ಷಕ್ಕೆ ಹಿಂದೆ ಜೈನ ಸಮುದಾಯದಲ್ಲಿ ಇದೇ ಹೇಳಿದಾರಲ್ಲ, ನೀವು ಸರಿ ಇರಬೇಕಂದ್ರೆ ನೀವು ನಾನ್ ವೆಜ್ ತಿನ್ನಬಾರದು, ಕುಡಿಯಬಾರದು, ರಾತ್ರಿ ಬೇಗ ಊಟ ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ಇರಬೇಕು. ಈಗ ಸೈಂಟಿಫಿಕ್ ಆಗಿ ಇಂಟರ್ಮಿಟೆಂಟ್ ಡೈಟಿಂಗ್ ಅಂದ್ರೆ ನಾವು ಹೇಳ್ತೀವಿ, ರಾತ್ರಿಯಲ್ಲಿ ಜಾಸ್ತಿ ಊಟ ಮಾಡಲ್ಲ ಅಂದ್ರೆ ಒಳ್ಳೆ ಇದೆ, ಶುಗರ್ BP ಬರಲ್ಲ. ಇದೆಲ್ಲ 2,000 ವರ್ಷ ಹಿಂದೆನೆ ಜೈನ ಸಮುದಾಯದಲ್ಲಿ ಹೇಳಿ ಆಯ್ತು. ಈಗ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಸಾಕು. ನಮ್ಮ ಹಿರಿಯರು ತೀರ್ಥಂಕರಾಸ್ ಬಹಳಷ್ಟು ನಮಗೆ ಬೋಧನೆಗಳನ್ನು ಹೇಳಿಕೊಟ್ಟಿದ್ದಾರೆ. ನಾವು ಈ ಕಾಲದಲ್ಲಿ ಕೆಲವೊಬ್ಬರು ಎಲ್ಲ ಸಮುದಾಯದಲ್ಲಿ, ಎಲ್ಲ ರಿಲಿಜನ್ ಅಲ್ಲಿ ಎಷ್ಟೋ ಒಳ್ಳೆಯ ವಿಚಾರಗಳು ಇರ್ತದೆ. ನಮ್ಮ ಭಾರತ ದೇಶದಲ್ಲಿ ಜೈನ ಸಮುದಾಯದವರ ಕಾಂಟ್ರಿಬ್ಯೂಷನ್, ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಇರಲಿ, ಇಲ್ಲ ಈ ಪೀಸ್ಫುಲ್ ಆಗಿ ಒಂದು ಸಮುದಾಯ ಇರೋದಕ್ಕೆ ಕಾಂಟ್ರಿಬ್ಯೂಷನ್ ಇರಲಿ, ಬಹಳಷ್ಟು ಇದೆ. ಸೊ ಅದರಲ್ಲಿ
ಇದೇ ರೀತಿಯಲ್ಲಿ ಎಂಟೈರ್ ಸಮುದಾಯ ಎಲ್ಲಾ ಸಮುದಾಯನೂ ಇದಂದ್ರೆ ನಮ್ಮಲ್ಲಿ ನಮ್ಮ ಕೆಲಸನೇ ಇರಲ್ಲ. ನಾಳೆ ಈ ಕಾಕಿ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಎಲ್ಲರೂ ಒಂದೇ ತರ ಬಿಡ್ತೀವಿ. ಸೊ ಅಷ್ಟು ಒಂದು ಸಮುದಾಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರೋ ನಮ್ಮ ಜೈನ ಸಮುದಾಯ ಇದನ್ನು ಫಾಲೋ ಮಾಡಬೇಕಾಗಿತ್ತು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್. ಕೆಲವೊಂದು ಪ್ರಿನ್ಸಿಪಲ್ಸ್, ಒಳ್ಳೆಯ ಪ್ರಿನ್ಸಿಪಲ್ಸ್ ಇದೆ, ಒಳ್ಳೆಯ ವಿಚಾರಗಳಿದೆ, ಆಚಾರ ವಿಚಾರ, ಒಳ್ಳೆಯ ಆಚಾರ ವಿಚಾರ ಇದೆ. ಇವತ್ತು ನಾವು ಬಂದು ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಇಂಟ್ರಾಕ್ಟ್ ಮಾಡ್ತಾ ಇದೀವಿ. ಏನು ಇದೆಯೇನೋ ಅದೇನಾದ್ರೂ ಇರುವಾಗ ಬಹಳಷ್ಟು ವಿಚಾರಗಳಿದೆ. ನಾವು ತಿಳ್ಕೊಂಡಿರೋದು ನಾಟ್ ಇವನ್ 1%. ಈಗ ನಾನು ಮಾತಾಡಿರೋದು ನಾಟ್ ಇವನ್ 0.01%. ಹೇಳುವುದಕ್ಕೆ ಈ ಸಮುದಾಯದಲ್ಲಿ ಈ ಕೊಡುಗೆ ಬಹಳಷ್ಟು ಇದೆ. ನಾವು ಇನ್ನೂ ತಿಳ್ಕೊಳ್ಬೇಕಾಗಿರೋದು, ಅದು ಫಾಲೋ ಮಾಡಬೇಕಾಗಿರೋದು ಬಹಳಷ್ಟು ಇದೆ. ನನ್ನನ್ನು ಇವತ್ತು ಕರೆದು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸಲೀಂ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಬೇಕು. ಸೊ ಇವರಿಲ್ಲ ಅಂದ್ರೆ ನಾನು ಇವತ್ತು ಬಂದವರಲ್ಲ. ಎಷ್ಟೊಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಂದರ್ಭ, ನಿಮ್ಮೆಲ್ಲರ ಜೊತೆ ಒಂದು ಮಾತನಾಡೋದಕ್ಕೆ ಒಂದು ಒಳ್ಳೆಯ ಸಂದರ್ಭ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದಗಳು. कॅन्टोन्मेंट बोर्डचे मुख्य कार्यकारी अधिकारी मचलवार सुदाम हरिवेजे यांनी कमल बस्ती ही ऐतिहासिक वास्तू असून ती तीर्थंकरांच्या संदेशाची सतत आठवण करून देणारी आणि त्यांचे आचरण करण्याची प्रेरणा देणारी असल्याचे सांगितले. रिनोवेशन और ब्यूटिफिकेशन किया गया है. सभी को बहुत बहुत शुभकामनाएं देता हूँ, क्योंकि ये बहुत पुरानी एक वास्तुकला हमारे पास कितने दिनों के बाद यहाँ पे डेवलपमेंट और ब्यूटिफिकेशन हुआ है. इसलिए मैं कमेटी का बहुत बहुत बधाई दूंगा कि इन्होंने इनके अथक प्रयासों से ये संपन्न हो सका. ये वास्तु हम लोगों को हमेशा प्रोत्साहन करती रहेगी कि अपने जीवन में जो भी महान जैन तीर्थंकरों ने संदेश दिए हैं उसको हमेशा याद दिलाते रहेगी और अपने जीवन में उतारने के लिए प्रेरित करते रहेगी. राम राजू सर ने ऑलरेडी जैन प्रिंसिपल्स के बारे में बताया था. मैं भी उसमें बिलीव करता हूँ और हम सब भी बिलीव करते हैं कि जो ये टाइम टेस्टेड ट्रूथ्स है ये हमारे कंडक्ट के लिए, जो हमारी नीति बनाने के लिए और हमारे जीवन में सफल इस जर्नी को निभाने के लिए ये बहुत बहुत हेल्पफुल रहती है. तो हम लोगों को यही ये जो वास्तु है जो बनी है कमल बस्ती, ये बहुत फेमस है और इसका रिनोवेशन हम लोगों को एक प्रोत्साहन देते रहेगी कि हम लोग कैसे महान तीर्थंकरों ने दिए गए रास्तों पे अपने पथ यात्रा करें. इस अवसर पर मैं एक बार फिर से कमेटी का बहुत बहुत धन्यवाद करता हूं कि मुझे इस लायक समझा, यहाँ पे बुलाया, मेरा सम्मान किया. ये मेरे लिए गौरव की बात है कि मैं यहाँ से कुछ लेके जा रहा हूँ. यहाँ की जो पॉजिटिव एनर्जी है ये मेरा मैं ऋणी हूँ इस चीज़ का. बहुत बहुत धन्यवाद. थैंक यू. या प्रसंगी महोत्सवाच्या यशासाठी परिश्रम घेतलेल्या कार्यकर्त्यांचा सत्कार करण्यात आला. कार्यक्रमाला जैन समाजाचे बांधव मोठ्या संख्येने उपस्थित होते. विनोद कोलकार, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.